ಸ್ಕ್ರೀನ್ ಶೇರ್ ಮಾಡಿದ್ದು ಉಪ್ಪಿ ಸರ್ ಜೊತೆಗೆ ಮೇಜರ್ ಆಗಿ. ಐ ಡಿಡ್ ನಾಟ್ ಗೆಟ್ ಅ ಚಾನ್ಸ್ ವಿತ್ ಶಿವಣ್ಣ ಸರ್ ಆಗಲಿ ಇಲ್ಲ ಸುದೀಪ್ ಸರ್ ಆಗಲಿ. ಐ ಡಿಡ್ ನಾಟ್ ಗೆಟ್. ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ವಿಲ್ ಸಿ ಸಮ್ ಸೊ ಒಂದ್ 20 ಜನ ಸೇರಿದ್ರು ಒಬ್ರು 15 ವರ್ಷ ಅಂತ ಅನ್ಕೊಳ್ಳಿ ಲೇಟೆಸ್ಟ್, ನನಗೆ ಒಂದ್ 6 ವರ್ಷ ಇರ್ಬೋದು. ಸೊ 6ರಿಂದ 15ವರೆಗೂ ಎಲ್ರು ಸೇರಿ ಈ ಒಂದು ಆಟ ಆಡೋದು. ಅಂಡ್ ಯಂಗೆಸ್ಟ್ ಯಾರು ಇರ್ತಾರೋ ಅವ್ರನ್ನ ಚಪಾತಿ ಅಂತ ಇಟ್ಕೊಂಡ್ಬಿಡೋದು. ಚಾಟ್ ಬೈದೆ ವಡೆ ಅಂತ ಬೈತಿ ಫಸ್ಟ್ ಶುರು ಮಾಡೋದು. ಏನ್ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಅಷ್ಟೇ ಬರೆ ಆಗ್ತಾರೆ. ನನಗೆ ನಿಮ್ ಪಪ್ಪನ್ ಕಂಡ್ರೆ ನನ್ಗೆ ಅಷ್ಟು ಇಷ್ಟ ಇಲ್ಲ ಅಂತ. ನಾನು ಯಾಕೆ ಏನು ಅಂತ ಕೇಳಿದಾಗ obviously looking girls, heroine, hero ಸ್ಕ್ರಿಪ್ಟ್ ಓದ್ತಾ ಇದ್ದೀರಾ? ಆಕ್ಚುಲಿ ಒಂದ್ ಲವ್ ಸ್ಟೋರಿ ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದಾ? ನಂದು ಇವ್ರದೇ ನೆಕ್ಸ್ಟ್ ಮಾಡೋಣ. ಡೇಟಿಂಗ್ ಎಲ್ಲ ಸೀನೇ ಇಲ್ಲ, ಬಿಡಲ್ಲ. ಅದು ಬಿಟ್ಬಿಡಿ, ನಮ್ ಸಿನಿಮಾದಲ್ಲೂ ನಾನೇ ಚಪಾತಿ ಈಗ ರಿವೀಲ್ ಮಾಡಿದ್ರು ನೋಡಿ ಸರ್. ನಾನು ಬರೀ ಅರ್ಧ ಬೆಳೆ ತಿಂದು ಬರೀ ಮೊಸರನ್ನ ತಿನ್ಕೊಂಡೆ ಬೆಳೆದಿರೋ ನನ್ನ 10 ವರ್ಷ. ಹಾಲು ಮೊಸರನ್ನ ಅಷ್ಟೇ ಇಲ್ಲ. ಹೇಳ್ತಾನೆ ಈಗ ನಾನೇನ್ ಮಾಡ್ಲಿ, ನೀನೇ ಹೇಳು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಹೈಡ್ ಅಂಡ್ ಸಿಕ್ ನ ನಾಯಕ ಮತ್ತು ನಾಯಕರು ಇದ್ದಾರೆ, ಧನ್ಯ ಅವರು ಹಾಗೂ ಅನೂಪ್ ಅವರು. ಬನ್ನಿ ಮಾತಾಡಿಸ್ತಾ ಹೋಗೋಣ. ಒಂದಷ್ಟು ಸಿನಿಮಾದ ಬಗ್ಗೆ ಫನ್ ಆಗಿ ಹೈಡ್ ಅಂಡ್ ಸಿಕ್ ಬಗ್ಗೆನೇ ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಕಾರ್ಯಕ್ರಮ ಸರ್ ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್. ಎಸ್ ಮೇಡಮ್ ಹೇಗಿದ್ದೀರಾ? ಸೂಪರ್. ಫ್ರೆಶ್ ಆಗಿ ಫ್ರೆಶ್ ಎಲ್ಲ ಅಲ್ಲೇ ಟಯರ್ಡ್ ಆಗಿದ್ದೀರಾ. ಸೊ ಇಬ್ರು ಫುಲ್ ಟಯರ್ಡ್ನೆಸ್ ಕಾಣಿಸ್ತಿದೆ. ಆದ್ರೂ ಹೈಡ್ ಅಂಡ್ ಸಿಕ್ ನೀವು ಕಾಣಿಸ್ತಿಲ್ಲ ಬಿಡಿ, ಬ್ರೈಟ್ ಆಗಲ್ಲ, ಬ್ರೈಟ್ ಆಗಿದ್ದಾರೆ. ನಾವು ಧನ್ಯ ಆಗಿದ್ದೀವಿ ಇವತ್ತು. ದ ಮೋಸ್ಟ್ ಹ್ಯಾಂಡ್ಸಮ್ ಮಗಳು ನಮ್ ಕನ್ನಡ ಏನಿದೆ, ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಮಗಳು. ಆಬ್ವಿಯಸ್ಲಿ ನಾನ್ ರಾಮ್ ಕುಮಾರ್ ಸರ್ಗೆ ಫ್ಯಾನ್. ಸೊ ಅದಕ್ಕಿಂತ ಹೆಚ್ಚಾಗಿ ಫಿಮೇಲ್ ಫ್ಯಾನ್ಸ್ ಜಾಸ್ತಿ ಇರ್ತಾರೆ. ಸೊ ನಿಮ್ ಕಾಲೇಜ್ ಡೇಸ್ ಅಲ್ಲಿ ಅಪ್ಪನ್ಗೆ ಕಾಲೇಜ್ ಡೇಸ್ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ನೋಡಿರ್ತೀರಾ. ಸೊ ಅಪ್ಪನ್ಗೆ ಫ್ಯಾನ್ಸ್, ಫಿಮೇಲ್ ಫ್ಯಾನ್ಸ್ ಜಾಸ್ತಿ ನೋಡಿರ್ತೀರಾ? ಅದೆಲ್ಲ ನೋಡಿ ಅಬ್ಸರ್ವ್ ಮಾಡಿದ್ರೆ ಕಾಲೇಜ್ ಡೇಸ್ ಅಂತ ಅಲ್ಲ, ಯಾವಾಗ ನನ್ಗೆ ಒಂದು ಮೆಚೂರಿಟಿ ಬಂತು ಆಗಿಂದ ನನಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದು. ಅಂದ್ರೆ ನಮ್ಮ ಮೈ ಡ್ಯಾಡ್ ಅವರು ಒಬ್ರು ಹೀರೋ ಆಗಿರ್ತಾರೆ, ಅವ್ರಿಗೆ ತುಂಬಾ ಫೀಮೇಲ್ಸ್ ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ಆಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆದ್ರೆ ಐ ಥಿಂಕ್ ಒನ್ ಆಫ್ ಮೈ ಫ್ರೆಂಡ್ಸ್, ಅಂದ್ರೆ ನನ್ಗಿಂತ ಒಂದ್ 2 ವರ್ಷ ದೊಡ್ಡವಳು ಇರ್ಬೋದು, ಅವಳು ಒಂದ್ಸತಿ ನನಗೆ ಹೇಳಿದ್ಲು ಐ ಹ್ಯಾವ್ ಅ ಕ್ರಶ್ ಆನ್ ಯುವರ್ ಡ್ಯಾಡ್ ಅಂತ. ಅವಾಗ ಅಂದ್ರೆ ಒಂದ್ ಫ್ರೆಂಡ್ ಅಂತ ಮೀಟ್ ಮಾಡ್ತಾ ಇರ್ತೀವಿ ಒಂದೊಂದ್ಸತಿ, ಇಲ್ಲಿ ಅಲ್ಲಿ ಎಲ್ಲ ಸಿಗ್ತೀವಿ. ಆಗ ನನಗೆ ಅದರ ಆಕ್ವರ್ಡ್ ಅನ್ಸ್ತು, ಏನಪ್ಪಾ ಇದು ಹಿಂಗೆ. ಆಮೇಲೆ ಒಬ್ಬೊಂದು ಫ್ರೆಂಡ್ ಫ್ಯಾಮಿಲಿ ಜೊತೆಗೆ ಡಿನ್ನರ್ಗೆ ಹೋಗಿರ್ತೀನಿ. ಅವರ ತಂದೆ ಮತ್ತೆ ತಾಯಿ ಕೂತಿರ್ತಾರೆ. ತಂದೆ ಹೇಳ್ತಾರೆ ನಮ್ಗೆ, ನನಗೆ ನಿಮ್ ಪಪ್ಪನ್ ಕಂಡ್ರೆ ನನ್ಗೆ ಅಷ್ಟು ಇಷ್ಟ ಇಲ್ಲ ಅಂತ. ನಾನು ಯಾಕೆ ಏನು ಅಂತ ಕೇಳಿದಾಗ ನನ್ ವೈಫ್ ಬರೀ ಅವ್ರ ಬಗ್ಗೆನೇ ಮಾತಾಡ್ತಿದ್ರು. ನಾವು ಫಸ್ಟ್ ಮೀಟ್ ಮಾಡಿದಾಗೆಲ್ಲ ಫಸ್ಟ್ ಅವ್ರಿಗೆ ನಿಮ್ ತಂದೆ ಕಡೆನೇ ಇಷ್ಟ, ನಿಮ್ಮನ್ ಮದ್ವೆ ಆಗ್ತಾ ಇದೀನಿ, ಅವ್ರ ತರ ಇರ್ಬೇಕಿತ್ತು ಅಂತ ಹೇಳ್ತಾ ಇದ್ರು ಅಂತ. ಈ ತರ ಎಲ್ಲ ಕೇಳ್ತಾ ಇರ್ತೀನಿ. ಟೀಚರ್ಸ್ ತರ ಎಲ್ಲ ಅದ್ರ ಬಗ್ಗೆ ಮಾತಾಡೋ ಟೀಚರ್ಸ್ ಎಲ್ಲ ನನ್ಗೆ ಬಾಸ್ ಒಬ್ರಿಗೆ ತುಂಬಾ ಇಷ್ಟ ಇತ್ತು ನಮ್ ತಂದೆ ಅಂದ್ರೆ. ಅಂದ್ರೆ ಕ್ರಶ್ ಅಂತ ಏನಲ್ಲ, ಬಟ್ ಪೋಸ್ಟರ್ ಎಲ್ಲ ಇಟ್ಕೊಂಡಿದ್ರಂತೆ. ಎಷ್ಟು ಗ್ರೇಟ್ಫುಲ್ ಅಲ್ಲ ಅದು. ನೈಸ್ ಫೀಲಿಂಗ್. ಒಂದೊಂದ್ಸತಿ ಆಕ್ವರ್ಡ್ ಆಗುತ್ತೆ. ಎಸ್ ಸರ್ ಹೇಳಿ ಅನೂಪ್ ಸರ್. ಐ ಥಿಂಕ್ ಕಬ್ಜಾ ಆದ್ಮೇಲೆ ನೀವು ಫುಲ್ ಪ್ರೆಡ್ಜ್ ಆಗಿ ಮಾಡ್ತಿರೋ ಅಂತದ್ದು. ಸೊ ಹೈಡ್ ಅಂಡ್ ಸಿಕ್ ಏನಕ್ಕೆ ಈ ಸ್ಕ್ರಿಪ್ಟ್ ನ ಆಯ್ಕೆ ಮಾಡಿದ್ರ? ಸ್ಕ್ರಿಪ್ಟ್ ಅನ್ನೋದಕ್ಕಿಂತ ಮೊದಲನೇದು ನನ್ನ ಕ್ಯಾರೆಕ್ಟರ್ ನನಗೆ ತುಂಬಾನೇ ಇಷ್ಟ ಆಗಿತ್ತು. 2 ಶೇಡ್ ಇರುವಂತ ಕ್ಯಾರೆಕ್ಟರ್, ಪಾಸಿಟಿವ್ ಅಂಡ್ ನೆಗೆಟಿವ್ 2 ಶೇಡು ಇದೆ. ಅಂಡ್ ಯಾವ್ದು ಅಂತ ಯಾವಾಗ್ಲೂ ಕನ್ಫ್ಯೂಷನ್ ಇದೆ, ಯಾವ ತರ ಇವನು ರಿಯಾಕ್ಟ್ ಮಾಡ್ತಾನೆ, ಏನಕ್ಕೆ ಈ ತರ ಇದ್ದಾನೆ ಅಂತ ಒಂದು ಫೀಲ್ ಬರ್ಸೋಂತ ಕ್ಯಾರೆಕ್ಟರ್. ಜಾಸ್ತಿ ಮಾತಾಡೋದು ಇಲ್ಲ, ಡೈಲಾಗ್ಸ್ ಜಾಸ್ತಿ ನನಗೆ ಡೈಲಾಗ್ಸೇ ಇಲ್ಲ. ಏನೇ ಕೆಲಸ ಮಾಡ್ಬೇಕಂತಿದ್ರು ಅದನ್ನ ಬೇರೆ ಜೊತೆಗೆ ಯಾವಾಗ್ಲೂ ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ. ಸೊ ಅವ್ನ ಮುಖಾಂತರ ಮಾಡಿಸ್ತಾ ಇದ್ದೀನಿ ಪ್ರತಿಯೊಂದು ಕೆಲಸ. ಸೊ ಒಂಥರ ಮ್ಯಾನಿಪುಲೇಟಿವ್ ಅಂಡ್ ಏನು ಜಾಸ್ತಿ ಮಾತಾಡ್ದಂಗೆ ಎಲ್ಲ ಕೆಲಸ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದು. ಆಮೇಲೆ ಮೇಜರ್ ಆಗಿ ಒಂದು ನೆಗೆಟಿವ್ ಶೇಡ್ ಯಾವಾಗ್ಲೂ ತೋರಿಸ್ಕೊಂಡ್ ಬರೋದು, ಆದ್ರೆ ಮುಂದಕ್ಕೆ ಕಾಣೋದು ಪಾಸಿಟಿವ್ ಬಗ್ಗೆ ಮಾಡ್ತಿದ್ದಾನೆ ಅನ್ನೋದಕ್ಕೆ. ಆದ್ರೆ ಹಿಂದೆ ನಿಜವಾಗ್ಲೂ ಮಾಡ್ತಿರೋದು. ಸೊ ಅದೊಂಥರ ಕನ್ಫ್ಯೂಷನ್ ಅಲ್ಲಿ ಯಾವ್ದು ಈ ಒಂದು ಕ್ಯಾರೆಕ್ಟರ್ ಹೆಂಗೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಆ ತರದ ಒಂದು ಕ್ಯಾರೆಕ್ಟರ್ ನನಗೆ ತುಂಬಾನೇ ಇಂಟ್ರಿಗಿಂಗ್ ಅನ್ನಿಸ್ತು. ಇಟ್ ವಾಸ್
ಮಾಡಬೇಕು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಅಂತ ಒಂದು ಫೀಲ್ ಬಂತು. ಅದಾದ್ಮೇಲೆ ಸಿನಿಮಾ ಸ್ಟೋರಿ ಕೂಡ ಅವ್ರ ನರೇಟ್ ಮಾಡಿದ್ದು ರೀತಿಯಾಗ್ಲಿ, ನನಗೆ ಅವ್ರ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದ ರೀತಿಯಾಗ್ಲಿ ತುಂಬಾನೇ ಇಷ್ಟ ಆಯ್ತು. ಸೊ ಅವ್ರ ರಿವರ್ಸ್ ಸ್ಕ್ರೀನ್ ಪ್ಲೇ ಅಡಾಪ್ಟ್ ಮಾಡ್ಕೊಂಡು, ಸೊ ಯಾವಾಗ ಯಾವ ಸೀನ್ ಇಲ್ಲಂದ್ರೆ ಕನ್ಫ್ಯೂಷನ್ ಒಂದು ಹೋಗ್ತಾನೆ ಇರಬೇಕು. ಸಸ್ಪೆನ್ಸ್ ನಾವ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ ಅನ್ನೋದಂದ್ರೆ ನಾವ್ ಯಾವ ತರ ಸ್ಕ್ರೀನ್ ಪ್ಲೇ ಬರ್ದಿದೀವಿ, ನಾವು ಹೇಗೆ ಸ್ಟೋರಿನ ನಾವ್ ಹೇಳ್ತಾ ಇದೀವಿ ಅನ್ನೋದೊಂದು ನೋಡ್ಲೇಬೇಕು. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಅದು ನನಗೆ ಸಿನಿಮಾ ಮಾಡೋದಕ್ಕೆ ಒಂದು ಹುಮ್ಮಸ್ ಕೊಡ್ತು. ಅಂಡ್ ಕಬ್ಜಾದ್ ಲುಕ್ಕಿನೇ ಕಂಟಿನ್ಯೂಷನ್ ಮಾಡಿದ್ರ ಅನ್ಸುತ್ತಲ್ಲ ಈ ಸಿನಿಮಾ, ಸ್ವಲ್ಪ ಹೇರ್ಸ್ ಎಲ್ಲ ಸಮಥಿಂಗ್ ಈಗ ಚೇಂಜ್ ಆಗಿದ್ದಾರೆ. ಇದನ್ನ ಶೂಟ್ ಮಾಡಿದ್ರು ನಾನು ಕಬ್ಜಾ ಶೂಟ್ ಮಾಡೋ ಟೈಮಲ್ಲಿ 2022 ಎಂಡ್ ಅಲ್ಲಿ ಶೂಟ್ ಮಾಡಿದ್ ನಾವು ಈ ಸಿನಿಮಾನ 2022 ಎಂಡಿಂಗ್ ಅಲ್ಲಿ. ಸೊ ಅವಾಗ ಇನ್ನು ಕಬ್ಜಾದು ಫೈನಲ್ ಟೆಕ್ಸಸ್ ನಡೀತಾ ಇತ್ತು. ಸೊ ನಾನು ಇನ್ನು ಹೇರ್ ಕಟ್ ಮಾಡಕ್ ಆಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಇವರಿಗೆ ಓಕೆ ಸುಮ್ಮನೆ ಕಾಯಿಸೋದು ಬೇಡ, ಏನಿದೆ ಲುಕ್ ಅದು ಸ್ವಲ್ಪ ಇದೊಂದು ಅದೊಂದು ರಫ್ ಮೇ ಬಿ ಕಾಂಬಿನೇಷನ್ ಆಗಿದೆ. ಸೊ ಅದೊಂದು ಕ್ಯಾರೆಕ್ಟರ್ಗೆ ಚೆನ್ನಾಗೇ ಇರುತ್ತೆ ಲುಕ್ ಅಂತ ಹೇಳಿ ಟ್ರೈ ಮಾಡಿದ್ವಿ. ಇಟ್ ಕೇಮ್ ಔಟ್ ವೆರಿ ವೆಲ್. ಸೊ ಅದೇ ನಾನು ಇಲ್ಲಾಂದ್ರೆ ಬೇರೆ ಲುಕ್ ಟ್ರೈ ಮಾಡ್ಬೇಕಂದ್ರೆ ಈ ತರ ಒಂದು ಶಾರ್ಟ್ ಹೇರ್ ಅಲ್ಲಿ ಒಂದು ಬಾಲ್ಡ್ ಲುಕ್ ಮತ್ತೆ ಬರೀ ಬಿಯರ್ಡ್ ಮೇಂಟೈನ್ ಮಾಡೋ ಒಂದು ಲುಕ್ ಮಾಡ್ಬೇಕು ಅಂತ ಇದ್ದೆ ಈ ಕ್ಯಾರೆಕ್ಟರ್ಗೆ, ಫಾರ್ ದಿಸ್ ಕ್ಯಾರೆಕ್ಟರ್. ಅವ್ರ ಬ್ರದರ್ ಮಾಡಿದಾರೆ ಈಗ, ಧೀರನ್ ಸರ್ ಮಾಡಿದಿರಲ್ಲ ಆ ಲುಕ್ಸ್ ಅಲ್ಲಿ ಮಾಡಿದ್ರು ಅಂದ್ರೆ. ಅಲ್ಲ ಈ ತರ ಬಿಯರ್ಡ್ ಸಮಥಿಂಗ್. ಅಲ್ಲ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ. ಹೌದು. ಸೊ ಆತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಒಂಥರ ಬಾಲ್ಡ್ ಮತ್ತೆ ಬರೀ ಬಿಯರ್ಡೆಡ್ ಲುಕ್ ಅಲ್ಲಿ ಮಾಡೋಣ ಅಂತ. ಬಟ್ ನನ್ ಕಬ್ಜಾ ಕಮಿಟ್ಮೆಂಟ್ ಇದ್ದಿದ್ರಿಂದ ಐ ಕುಡ್ ನಾಟ್ ಕಟ್ ಮೈ ಹೇರ್. ಆ ಒಂದು ಕಾರಣದಿಂದ ಓಕೆ ಏನೋ ಒಂದು ಇದ್ರಲ್ಲಿ ಚೇಂಜಸ್ ಮಾಡೋಣ, ಬಿಕಾಸ್ ಕಬ್ಜಾದನ್ನು ಫುಲ್ ಕರ್ಲಿ ಹೇರ್ ಅದೇ ಸೇಮ್ ಬರಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ ಇದಕ್ಕೆ ಮಾಡೋಣ ಅಂತ ಒಂದು ಡೈರೆಕ್ಟರ್ ಇದ್ರದ್ದು ಆಸೆ. ನಾನು ಇದನ್ನು ಬೇಡ ಬೇರೆ ತರ ಮಾಡೋಣ ಅಂತ ನಾನು ಡೈರೆಕ್ಟರ್ ಇದೇ ಸಾಕು ಇದೇ ಚೆನ್ನಾಗಿರುತ್ತೆ, ಗ್ಯಾಂಗ್ಸ್ಟರ್ ತರ ಕಾಣಿಸ್ತಾರೆ. ಹೌದಾ? ನಂದು ಇವ್ರದೇ ನೆಕ್ಸ್ಟ್ ಮಾಡೋಣ. ಇಲ್ಲ ಅನೌನ್ಸ್ ಮಾಡ್ಬಿಡಿ ನಮ್ಗೆ. ಚೂರು ಬೇರೆ ಲುಕ್ ಟ್ರೈ ಮಾಡ್ಬೇಕು. ಯಾವ ತರ ಲುಕ್ಸ್ ಪ್ಲಾನ್ ಮಾಡಿದ? ಲವ್ ಸ್ಟೋರಿ ಆಕ್ಚುಲಿ ನಾನು ಲವ್ ಸ್ಟೋರಿನೇ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಮಾಡಬೇಕು ಅನ್ನೋದು. ಮೇಜರ್ ಆಗಿ ಈ ತರ ಮಿಸ್ಟರಿ ಥ್ರಿಲ್ಲರ್ ಅಥವಾ ಆಕ್ಷನ್ ಅಂಡ್ ಸಮಥಿಂಗ್ ಯೂನಿಕ್ ತರ ಲವ್ ಸ್ಟೋರಿ ನಾನು ಟ್ರೈ ಮಾಡ್ಬೇಕು ಅಂತ ಯಾವತ್ತೂ ಅನ್ಸೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಇದ್ರಲ್ಲಿ ಅಟ್ಲೀಸ್ಟ್ ಲವ್ ಇರುತ್ತೆ ಇಬ್ರಿಗೂ ಇದ್ರೊಳಗೆ ಅಟ್ಲೀಸ್ಟ್ ಹೇಳ್ತಾರೆ ಅನ್ಕೊಂಡೆ ಗ್ಯಾಪ್ ಅಲ್ಲಿ ಅನ್ಸುತ್ತೆ ಮೇ ಬಿ. ಸಿನಿಮಾ ಹೋಗ್ತಾ ನೀವು ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಏನೋ ಹೇಳಕ್ ಬಂದ್ ಹಂಗೆ ಸ್ಟಾಪ್ ಮಾಡಿದಾರೆ ಅದು. ಸೊ ಅದರ ಲವ್ ಸ್ಟೋರಿ ಯಾವತ್ತು ನನಗೆ ಮಾಡ್ಬೇಕು ಅಂತ ಅನ್ಸಿದ್ರೆ ಕಾಮಿಡಿ ಬೇಕಾದ್ರೆ ಕಾಮಿಡಿ ಮೂವೀಸ್ ಮಾಡ್ಬೇಕು, ಬಿಕಾಸ್ ಕಾಮಿಡಿ ತುಂಬಾನೇ ಕಷ್ಟ ಮಾಡೋದು. ಸೊ ಆತರ ಕಷ್ಟ ಇದ್ದಾವಾಗ ಮಾಡೋಣ ಅಂತ ಒಂದ್ ಸ್ವಲ್ಪ ಅನ್ಸುತ್ತೆ. ಸೊ ಲವ್ ಸ್ಟೋರಿ ಯಾವತ್ತು ಅನ್ಸಿಲ್ಲ, ಬಟ್ ವಿ ವಿಲ್ ಸಿ ಇನ್ ಫ್ಯೂಚರ್ ಮೇ ಬಿ. ಓಕೆ. ಅಂಡ್ ಕಬ್ಜಾದಲ್ಲಿ 3 ಸೂಪರ್ ಸ್ಟಾರ್ ಜೊತೆ ಮಾಡಿದ್ದು, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದು? ತುಂಬಾ ಚೆನ್ನಾಗಿತ್ತು. ಅವ್ರು 3 ಸೂಪರ್ ಸ್ಟಾರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದು ಉಪ್ಪಿ ಸರ್ ಜೊತೆಗೆ ಮೇಜರ್ ಆಗಿ. ಐ ಡಿಡ್ ನಾಟ್ ಗೆಟ್ ಅ ಚಾನ್ಸ್ ವಿತ್ ಶಿವಣ್ಣ ಸರ್ ಆಗ್ಲಿ ಇಲ್ಲ ಸುದೀಪ್ ಸರ್ ಆಗ್ಲಿ. ಐ ನಾಟ್ ಗೆಟ್ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ವಿಲ್ ಸಿ ಸಮ್ ಕಬ್ಜಾ 2 ಮೇ ಬಿ ಅಷ್ಟು ಧನಿ ಅವರು ಎಂಟ್ರಿ ಆಗ್ಬೋದು ಅದ್ರೊಳಗೆ ಕಬ್ಜಾ 2 ಅಲ್ಲಿ. ಮಾಮ ಇದಾರೆ ಜೊತೆಗೆ, ಯಾವ್ದಾದ್ರು ರಾಣಿ ಆತರ ಕ್ಯಾರೆಕ್ಟರ್ ಕೊಡ್ಬೋದಲ್ಲ ಸರ್? ಇಂಟ್ರೆಸ್ಟ್ ಇದೆಯಾ ಮೇಡಮ್ ಶಿವಣ್ಣ ಸರ್ ಜೊತೆ ಯಾವ್ದಾದ್ರು ಮಾಡ್ಬೇಕು ಅಂತ? ಯಾರಾದ್ರೂ ಒಬ್ಬ ಡೈರೆಕ್ಟರ್ ಒಂದ್ ಕತೆ ಬರ್ಕೊಂಡಿದ್ರೆ ಅಂದ್ರೆ ಶಿವಣ್ಣಂಗ್ ಒಂದ್ ಸಿನಿಮಾ ಅಂತ ಕತೆ ಬರ್ಕೊಂಡಿರ್ತಾರೆ, ಅದ್ ನಿಮ್ಗೂ ಗೊತ್ತಿರೋದ. ಶಿವಣ್ಣಂಗೆ ಅಂತ ಪಕ್ಕ ಒಂದು ಸ್ಕ್ರಿಪ್ಟ್ ಮಾಡಿರ್ತಾರೆ. ಸೊ ನಿಮ್ಗೆ ಆತರ ಮಾಮನ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಯಾವುದೇ ಕ್ಯಾರೆಕ್ಟರ್ ಆಗಿರ್ಲಿ ಅವ್ರ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಆ ಒಂದು ಫ್ರೇಮ್ ಅಲ್ಲಿ ನಾನು ಕಾಣಿಸ್ಕೊಬೇಕು. ಕಾಣಿಸ್ಕೊಂಡಿದ್ರು ಅವ್ರು ಆಕ್ಟ್ ಮಾಡ್ಬೇಕಂದ್ರೆ ನೋಡೋದ್ರು ಒಂದು ಎಕ್ಸ್ಪೀರಿಯನ್ಸ್ ಅದು. ಇಟ್ ಇಸ್ ಅ ಲಾಟ್ ಟು ಲರ್ನ್ ಫ್ರಮ್ ಶಿವಣ್ಣ ಮಾಮಾಸ್ ಪರ್ಫಾರ್ಮೆನ್ಸಸ್. ನಿಜವಾಗ್ಲೂ ಅವ್ರು ಬರೀ ಕಣ್ಣಲ್ಲೇ ಮಾಡ್ತಾರೆ ಆಕ್ಟಿಂಗ್. ಅದು ಮಾಡೋದು ಕಷ್ಟ ಕೂಡ ಇದೆ, ನಾನ್ ಆಕ್ಟ್ ನ ಕಲಿಯೋದು ಕಷ್ಟ ಇದೆ. ಇಡೀ ಸೌತ್ ಇಂಡಿಯಾನೇ ತಿರುಗಿಸ್ತಾರೆ ಕಣ್ಣಲ್ಲಿ ಮುಂದೆ ಅಲ್ವಾ? ಮತ್ತೆ ಅಂಡ್ ರಜನಿ ಸರ್ನ ಬಿಟ್ರೆ ಆ ಸಿನಿಮಾಲಿ ಅವರೇ ಹೈಲೈಟ್ ಆದಂತ ತುಂಬಾ ಹೈಲೈಟ್. ಆ ಒಂದು ಕಣ್ಣಲ್ಲಿ ಆಟ ಆಡ್ಸಿದ್ರು.
ಅಂದ್ರೆ ಅವ್ರು ನಮ್ಮನ್ನ ಎಷ್ಟೋ ವರ್ಷದಿಂದ ಆಟ ಆಡಿಸ್ತಾ ಇದಾರೆ. ಈಗ ನಮ್ಮ ಸೌತ್ ಇಂಡಿಯನ್ ನೋಡಿರೋದಷ್ಟೇ ಅಲ್ವಾ, ತುಂಬಾ ಜನ ಇಷ್ಟ ಪಡ್ತಾ ಇದಾರೆ ಶಿವಣ್ಣ. ಈಗ ಅವ್ರಿಗೆ ಗೊತ್ತಾಗಿದೆ. ನಾವ್ ಇದನ್ನ ನೋಡ್ಕೊಂಡ್ ಯಾವಾಗಿಂದ ನೋಡ್ಕೊಂಡ್ ಹಿಂಗೆ ನಿಮ್ ಜೊತೆ ಹೆಂಗಿರ್ತಾರೆ ಶಿವಣ್ಣ? ರಿಯಾಲಿಟಿ ತುಂಬಾ ಕ್ಯಾಶುಯಲ್ ಆಗಿರ್ತಾರೆ. ಎಲ್ರು ಹ್ಯಾಪಿಯಾಗಿ ಮಾತಾಡ್ಸ್ಕೊಂಡಿರ್ತಾರೆ, ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಕಾಲ್ ಎಳಿಯೋದು ಸ್ವಲ್ಪ ಮಾಡ್ತಾ ಇರ್ತಾರೆ ಇಲ್ಲಿ ಅಲ್ಲಿ. ಅಂದ್ರೆ ಅವರು ನೋಡಿರ್ತೀರಲ್ಲ ವೆರಿ ವೆರಿ ಹ್ಯಾಪಿ. ನೀವ್ ಏನಂತ ಕರೀತಾರೆ ನಿಮ್ಮನ್ನ ಏನಂತ ಕರೀತಾರೆ? ಡಿಂಪಿ. ನಮ್ಮನೇಲಿ ಎಲ್ರು ನನ್ನ ಡಿಂಪಿ ಅಂತ. ಓಕೆ, ಎಲ್ರು ಅದೇ ಅಪ್ಪು ಸರ್ ಹಂಗೆ ಕರೀತಿದ್ರು. ಡಿಂಪಿ. ಓಕೆ, ಅದು ನಿಮ್ ಪೆಟ್ ನೇಮ್. ನೀವು ಪೆಟ್ ಅಂದ್ರೆ ನೆನಪಾಯ್ತು ನಿಮ್ ಜೊತೆ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಜೊತೆ ಬರೀ ನಾಯಿಗಳು ಫೋಟೋಗಳು ಇದೆ. ಎಷ್ಟು ನಾಯಿ ಇದೆ ಮೇಡಮ್? ಈಗ ನಮ್ಮ ಮನೇಲಿ 3 ನಾಯಿ ಇದೆ. ಓಕೆ, ನಂಗೆ ಪೆಟ್ಸ್ ಅಂದ್ರೆ ತುಂಬಾ ಪ್ರಾಣ. ಹೌದಾ? ಹೌದು, ಅವ್ರ ಮನೇಲೂ ಇದೆ. ನಂಗೆ ಒಂದೊಂದ್ಸತಿ ಹ್ಯೂಮನ್ಸ್ ಜೊತೆಗೆ ಇಂಟರಾಕ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಡಾಗ್ಸ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇರ್ತೀನಿ. ನನ್ ಕಷ್ಟ ಸುಖ ಎಲ್ಲ ಅವ್ರ ಜೊತೆಗೆ ಹಂಚ್ಕೊಳ್ತೀನಿ. ಅಂದ್ರೆ ನಾನು ಮಾತಾಡ್ಬೇಕಾಗಿಲ್ಲ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ನನ್ಗೆ ಇವಾಗ ಬೇಜಾರಾಗಿದ್ರೆ ಅವರೇ ಬಂದು ನನ್ ಜೊತೆ ಕೂತ್ಕೊಂಡು ಅಷ್ಟೆಲ್ಲ ಬಾಂಡಿಂಗ್ ಇದೆ. ಮತ್ತೆ ಪೆಟ್ಸ್ ಅನ್ನೋದು ಇನ್ನೇದಕ್ಕೆ. ಸೂಪರ್. ಓಕೆ ಸರ್, ಓಕೆ, ಹೈಡ್ ಅಂಡ್ ಸೀಕ್ ಅಲ್ಲಿ ನಿಮ್ ಕ್ಯಾರೆಕ್ಟರ್ ಏನಾಗಿರುತ್ತೆ? ನನ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಬಗ್ಗೆ ಕೇಳಿಲ್ಲ ನಾನು. ನನ್ ಕ್ಯಾರೆಕ್ಟರ್ ಹೆಸರು ಹಾಸಿನಿ ಅಂತ. ಒಂದು ರಿಚ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರ್ತೀನಿ. ಅಪ್ಪ ಅಮ್ಮ ನನಗೆ ಏನ್ ಕೇಳಿದ್ರು ಕೊಟ್ಟಿರ್ತಾರೆ. ಸ್ಪಾಯಿಲ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ತುಂಬಾ ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ಸ್ಪಾಯಿಲ್ಡ್ ಬ್ರಾಟ್ ಅಂತ ಹೇಳ್ತಾರಲ್ಲ, ಹಾಗೆ ಬೆಳೆಸಿರ್ತಾರೆ. ಆಮೇಲೆ ಆ ಒಂದು ಲೈನ್ ಅಲ್ಲಿ ಹೋಗ್ತಾ ಸಡನ್ ಆಗಿ ಆ ಹುಡುಗಿ ಕಿಡ್ನಾಪ್ ಆಗ್ಬಿಟ್ರೆ ಹೇಗಿರುತ್ತೆ, ಎಲ್ಲ ಸಿಕ್ಬಿಟ್ಟು ಸಡನ್ ಆಗಿ ಏನು ಸಿಗದೆ ಇರೋ ತರ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೀಗೆ ಚೇಂಜ್ ಆಗ್ತೀನಿ, ನನ್ನ ಕ್ಯಾರೆಕ್ಟರ್ ಹೀಗೆ ಚೇಂಜ್ ಆಗ್ಬೋದು, ಏನೇನ್ ಎಕ್ಸ್ಪೀರಿಯನ್ಸಸ್ ಆಗ್ಬೋದು ನನಗೆ, ಅದು ನನ್ನ ಒಂದು ಕ್ಯಾರೆಕ್ಟರ್ ಗ್ರಾಫ್. ಈ ಕಿಡ್ನಾಪ್ ಅನ್ನೋ ವಿಚಾರವಾಗಿ ಲೈಕ್ ದೊಡ್ಡ ಮನೆ ಮಕ್ಳಿಗೆ ಅದೆಲ್ಲ ಒಂದ್ ಸ್ವಲ್ಪ ಟ್ರಕ್ನಿಂಗ್ ಇರುತ್ತೆ ಸರ್. ನಿಮ್ ರಿಯಲ್ ಲೈಫ್ ಅಲ್ಲಿ ಇಬ್ರಿಗೆ ಯಾವತ್ತಾದ್ರೂ ತರ ಆಗಿದ್ಯಾ? ಕಿಡ್ನಾಪ್ ಏನೋ ಎದುರಿಸಿರೋದು ಆತರ ಸಮಥಿಂಗ್ ಏನಾದ್ರು? ಕಿಡ್ನಾಪ್ ಇರಲಿಲ್ಲ, ಥ್ರೆಟ್ ಆತರ ಏನಾದ್ರು ಇನ್ಸಿಡೆಂಟ್ ಆಗಿರೋದು ಉಂಟಾ? ಏನಾದ್ರು ಭಯ ಏನ್ ಅನ್ನಿಸ್ತಾ ಆ ಟೈಮಲ್ಲಿ? ಒಂದು ಆವಾಗ ಆಗಿತ್ತದು 2015-16 ಟೈಮ್ ಲಕ್ಷ್ಮಣ ಆ ಟೈಮಲ್ಲಿ ರವಿ ಪೂಜಾರಿಯಿಂದ ಥ್ರೆಟ್ ಕಾಲ್ ಬಂದಿತ್ತು. ಓ ರಿಯಲಿ? ಓಕೆ ಓಕೆ. ಸೊ ಹೇಗೆ ಫೇಸ್ ಮಾಡಿದ್ರ ಆ ಒಂದು ಸಿಚುವೇಶನ್? ಏನೂ ಇಲ್ಲ, ಏನು ಮಾಡಕ್ಕಾಗಲ್ಲ. ಅಲ್ಲ ಸೀರಿಯಸ್ಲಿ ಸರ್, ಪೊಲೀಸ್ ಕಂಪ್ಲೇಂಟ್ ಆಯ್ತು, ಮತ್ತೆ ಪೊಲೀಸ್ ಅವರು ಓಕೆ. ಓ ಸೂಪರ್. ನಿಮಗೆ ಯಾವ್ದು ಆ ಥರ ಅದು ಇಲ್ಲ? ಅಂದ್ರೆ ಮೋಸ್ಟ್ ಆಬ್ವಿಯಸ್ ಅದಕ್ಕೋಸ್ಕರನೇ ಮನೇಲಿ ನಡೆದಿದ್ದು ಆ ಟೈಮ್ ನಲ್ಲಿ. ಅದ್ ಬಿಟ್ರೆ ಅಂದ್ರೆ ಆ ತರ ಏನಾಗಿದ್ದಿಲ್ಲ. ಆ ಒಂದು ಟೈಮ್ ನಲ್ಲಿ ಒಂದ್ ಫ್ಯೂ ಮಂತ್ಸ್ ಐ ಥಿಂಕ್ ನಮ್ಮ ಫ್ಯಾಮಿಲಿಗೆ ಹೇಳಿದ್ರು ಸ್ವಲ್ಪ ಸೆಕ್ಯೂರಿಟಿ ಜೊತೆಗೆ ಓಡಾಡೋದಿರ್ಬೋದು, ಆತರ ತಾತ ಹೌದು ಅಫ್ಕೋರ್ಸ್. ತಾತ ಅವ್ರ ಅಬ್ಡಕ್ಟ್ ಆದಾಗ ಅವ್ರು ಬಂದ ಮೇಲೂ ಕೂಡ ಒಂದಷ್ಟು ದಿವಸ, ಆಮೇಲಿಂದ ಐ ಥಿಂಕ್ ಎಲ್ಲ ವೆಂಟ್ ಬ್ಯಾಕ್ ಟು ನಾರ್ಮಲ್. ಅದಾದ್ಮೇಲೆ ನನ್ಗೆ ಯಾವತ್ತೂ ಆತರ ಏನು ಥ್ರೆಟ್ ಈಗಿಲ್ಲ. ಅಲ್ಲ ಆಕ್ಚುಲಿ ಅಪಹರಣ ಮಾಡಕ್ ತುಂಬಾ ಜನ ಬಾಯ್ಸ್ ಕಾಯ್ತಿರ್ತಾರೆ. ಅಲ್ಲ ಈಗ ಸರ್ ಅಲ್ಲ ಈಗ ಮೇ ಬಿ ಹುಡುಗರು ಅಪಹರಣ ಮಾಡಿದ್ರೆ ನಾವೇನು ಮಾಡೋದು? ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ ನಮ್ಮ ಧನ್ಯ ಆಗ್ಬೇಕು. ಆತರ ಅಲ್ಲ, ಈಗ ಅವಾಗಂದ್ರೆ ಸರ್ ಬೇರೆ ಅಲ್ಲ ಸರ್, ಈಗ ತುಂಬಾ ಜನ. ಯಾಕಂದ್ರೆ ನಮ್ಮ ಮಮ್ಮಿ ನನ್ನ ಒಬ್ಳೆ ಮನೆಯಿಂದ ಆಚೆ ಹೋಗಕ್ ಬಿಡ್ತಾರೆ. ಚೇತನ್ ಯಾರಾದ್ರೂ ಒಬ್ರು ಕೊಡ್ತಾರೆ, ವಾಣಿ ಅವ್ರು ಯಾರಾದ್ರೂ ಒಬ್ರು ನನ್ ಜೊತೆಗೆ. ಆತರ ಅಲ್ಲ, ಲವರ್ ಬಾಯ್ಸ್ ಗಳು ಪ್ರಪೋಸ್ ಮಾಡಕ್ಕೆ ಹಂಗೆ ಆಬ್ವಿಯಸ್ಲಿ ಅಲ್ವಾ ಸರ್? ಹೀರೋಯಿನ್ ಅಲ್ವಾ? ಅದೆಲ್ಲ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಹೌದು. ಐ ಥಿಂಕ್ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಂಡ್ ನಾನಂತ ಬಾಯ್ಸ್ ಜೊತೆಗೆ ಇಂಟರಾಕ್ಟ್ ಅಂತೂ ಮಾಡೋದೇ ಇಲ್ಲ. ಸೊ ಓಕೆ, ಆ ತರ ಪ್ರಮೇಯ ಯಾವುದು ಬರಲ್ಲ ಅನ್ಕೊಂಡಿದ್ರೆ. ಹೈಡ್ ಅಂಡ್ ಸಿಕ್ ಅಂದ್ರೆ ನನಗೆ ಕಣ್ಣ ಮುಚ್ಚಾಲೆ ಅಂತಂದಂಗೆ ಚಿಕ್ಕ ವಯಸ್ಸಲ್ಲೇ ಆಡಿರ್ತೀವಿ ನಾವು. ಸೊ ನಿಮಗೆ ಆ ನೆನಪು, ಬಾಲ್ಯದ ನೆನಪು ಅಂದ್ರೆ? ತುಂಬಾ ಆಡಿದೆ ಹೈಡ್ ಅಂಡ್ ಸಿಕ್ ಆಟ ಅಂತೂ ಚಿಕ್ಕ ವಯಸ್ಸಲ್ಲಿ. ನಮ್ ಕಸಿನ್ಸ್ ಜೊತೆಗಾಗ್ಲಿ, ತುಂಬಾ ಕಸಿನ್ಸ್, ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ನಾವು. ಸೊ ಒಂದು ಏನಿಲ್ಲ ಅಂದ್ರೆ ಒಂದು 8 ಜನ ಕಸಿನ್ಸ್ ನಾವು ಒಟ್ಟಿಗೆ ಬೆಳೆದಿದ್ದು ಒಂದೇ ಮನೆಯಲ್ಲಿ. ಸೊ ಒಂದು 10 ವರ್ಷ ಆಗೋವರೆಗೂ ಎಲ್ಲ ಒಟ್ಟಿಗೆ. ಆಮೇಲೆ
ದೊಡ್ಡವರಾಗ್ತದೆ ಎಲ್ಲ ಬೇರೆ ಬೇರೆ ಸಪ್ರೇಟ್ ಆಗಿದ್ದು. ಸೊ ಆ ಟೈಮ್ಲೆಲ್ಲ ಎವ್ರಿ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದ್ಮೇಲೆ ಈವ್ನಿಂಗ್ ಎಲ್ಲ ಬರೀ ಇದು ಮೇಜರ್ ಆಗಿ ಆಡ್ತಿದ್ದೆ ಕಣ್ಣ ಮುಚ್ಚಾಲೆ. ಸೊ ಅದ್ರ ತುಂಬಾ ನನಗೆ ನೆನ್ಗಳು. ಅದಾಗ್ಲಿ ಇಲ್ಲ ನಮ್ಮ ಮಾಗಡಿ ತೋಟಕ್ಕೆ ಹೋದಾಗ ಜಾತ್ರೆಗೆ ಎವ್ರಿ ಇಯರ್ ಜಾತ್ರೆಗೆ ನಮ್ಗೆ ಎಲ್ಲಾ ರಿಲೇಟಿವ್ಸ್ ಬರೋರು ಎಲ್ಲಾ ಕಡೆಯಿಂದ ರಿಲೇಟಿವ್ಸ್. ಮುಂಚೆ ಮಾಗಡಿಲಿದ್ದವರೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಮಾಗಡಿ ಜಾತ್ರೆ ಟೈಮಲ್ಲಿ ಬರೋ ಎಲ್ಲ ನಮ್ಮ ತೋಟ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ. ಸೊ ಜಾತ್ರೆಗೆ ಬಂದಾಗ ನಮ್ ತೋಟದಲ್ಲಿ ಎಲ್ಲ ಅವಾಗಲೂ ಒಂದು 15-20 ಜನ ಕಸಿನ್ಸ್ ಒಟ್ಟಿಗೆ ತೋಟದಲ್ಲಿ ಕ್ರಿಕೆಟ್ ಆಡೋದಾಗ್ಲಿ ಇಲ್ಲ ಹೈಡ್ ಅಂಡ್ ಸೀಕ್ ಆಗ್ಲಿ ತುಂಬಾ ಆಟಗಳು ಆಡ್ತಾ ಇದ್ವಿ. ಅದ್ರದ್ದು ಹ್ಯಾವ್ ಲಾಟ್ ಆಫ್ ಮೆಮೊರಿ. ಆದ್ರೆ ಒಂದು ಸಡನ್ ಆಗಿ ಕೇಳಿದಾಗ ಒಂದಂತ ಅನ್ಕ ಬರೋದಿಲ್ಲ, ಬಟ್ ಇಷ್ಟು ಎಲ್ಲ ಅವಾಗಿನ ಕಾಲನ ಮಾಡ್ಕೊಂಡು ಬಂದಿರೋದು. ಸೊ ಚೈಲ್ಡ್ಹುಡ್ ವಾಸ್ ರಿಯಲಿ ಅಮೇಸಿಂಗ್ ಅಂತಾನೆ ಹೇಳ್ಬೋದು. ದಿಸ್ ವಾಸ್ ಒನ್ ಆಫ್ ದ ಗೇಮ್ that made childhood amazing ಅಂತಾನೆ ಹೇಳ್ಬೋದು. ಎಸ್ ನಿಮ್ದು ಆಬ್ವಿಯಸ್ಲಿ ಕೇಳಿದ್ರೆ ನಿಜವಾಗ್ಲೂ ನಾನ್ ಬರೀ ನಮ್ ಫ್ಯಾಮಿಲಿ ಇದೇ ತರ ನಡೀತಾ ಇತ್ತು ಅಂತ ಅನ್ಕೊಂಡಿದ್ದೆ. ಬಟ್ ಬಹುಶಃ ಎಲ್ಲಾರ ಫ್ಯಾಮಿಲಿನೂ ಹೀಗೆ ಕಾಮನ್ ಥಿಂಗ್. ಇಲ್ಲಿ ಬರೀ ಇಲ್ಲೇ ಅಲ್ಲ, ನೀನ್ ಅಮೆರಿಕಾದಲ್ಲೂ ಕೂಡ. ಸೊ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡೋದು ದೇ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಥಿಂಗ್ ದಟ್ ವಾಟ್ ವಿ ಡಿಡ್ ಇನ್ ಅವರ್ ಚೈಲ್ಡ್ಹುಡ್ ಹಿಯರ್. ದೇ ಹ್ಯಾವ್ ಡನ್ ಸಿಮಿಲರ್ ಥಿಂಗ್ಸ್. ಒಂದೇ ತರ ನಾವು ಅಲ್ಲೂ ಅದೇ ಆಟ ಆಡ್ತಾ ಇದೀವಿ, ನೀವು ಇಲ್ಲಿ ಇದೇ ಆಟ ಆಡ್ತಿದ್ರಿ. ಇಷ್ಟು 7 ಸಮುದ್ರ ದಾಟ್ಕೊಂಡು ಒಂದೇ ಆಟ ಒಂದೇ ತರ ನೀವು ಲೈಫ್ ಸ್ಟೈಲ್. ಸೊ ಯಾರು ಹೇಳ್ಕೊಡ್ತಾರೆ ಇದು ನಮಗೆ ಎಲ್ಲಾರು ಅಂತ. ಲೈಕ್ ಇಷ್ಟು ದೂರ ಇದೀವಿ, ಒಂದೇ ತರ ಚೈಲ್ಡ್ಹುಡ್. ಸೊ ಅದೇ ತರ ಬುಗ್ರಿ ಆಡೋದು, ಅವರು ಬುಗ್ರಿ ಆಡ್ತಾರೆ. ಅವರು ಸೈಕಲ್ ಸೈಕಲ್ ತುಳಿತಾರೆ. ಸೈಕಲ್ ತುಳಿಯೋದು ಮತ್ತೆ ರಿವೀಲ್ ಮಾಡ್ಬಿಟ್ರಿ ಸೀರಿಯಸ್ಲಿ. ಸ್ಕೂಟಿ ಸಮಥಿಂಗ್ ಈ ನನಗೆ ಹೇಳಿದ್ದಾರೆ ಸತ್ಯ. ಅದು ಇದು ಐಡೆಂಟಿಫೈ ಮಾಡಂಗಿಲ್ಲ. ಅವ್ರು ಹೇಳ್ದಾಗೆ ಹೈಡ್ ಅಂಡ್ ಸೀಕ್ ನಮ್ ಫ್ಯಾಮಿಲಿಲೂ ಫೇವ್ರೆಟ್ ಗೇಮ್. ನಾನು ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ನಮ್ ಕಸಿನ್ಸ್ ಹೇಳಿದ್ರು ಫಸ್ಟ್ ಗೇಮ್ ಬರೋದೇ ಹೈಡ್ ಅಂಡ್ ಸೀಕ್ ಆಡೋಣ ಅಂತ. ಸೊ ದೊಡ್ಡವರಿಂದ ಚಿಕ್ಕವರ್ವರೆಗೂ ಅಂದ್ರೆ ವಿ ಆರ್ ಲಾಟ್ ಆಫ್ ಕಸಿನ್ಸ್ ಅಲ್ವಾ. ಸೊ ಒಂದ್ 20 ಜನ ಸೇರಿದ್ರು ಒಬ್ರು 15 ವರ್ಷ ಅಂತ ಅನ್ಕೊಳ್ಳಿ ಲೇಟೆಸ್ಟ್. ನನಗೆ ಒಂದ್ 6 ವರ್ಷ ಇರ್ಬೋದು. ಸೊ 6ರಿಂದ 15 ಎಲ್ರು ಸೇರಿ ಈ ಒಂದ್ ಆಟ ಆಡೋದು. ಅಂಡ್ ಯಂಗೆಸ್ಟ್ ಯಾರು ಇರ್ತಾರೋ ಅವ್ರನ್ನ ಚಪಾತಿ ಅಂತ ಇಟ್ಕೊಂಡ್ಬಿಡೋದು. ಅಂದ್ರೆ ಅವ್ರಿಗೆ ಗೇಮ್ ಅರ್ಥ ಆಗ್ತಾ ಇರಲ್ಲ, ಬಟ್ ಅವ್ರು ಆಟ ಆಡ್ಬೇಕು. ಇಲ್ಲಾಂದ್ರೆ ಅವ್ರ ಮಮ್ಮಿನ ಕರ್ದ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಸೊ ಸರಿ ಸುಮ್ನೆ ಆಟ ಆಡ್ಸೋದು ಅವ್ರನ್ನ. ಆದ್ರೆ ಅವ್ರು ಚಪಾತಿ ಅಂದ್ರೆ ಅವ್ರು ಏನು ಅವ್ರು ಆಟ ಆಡ್ತಾ ಇರ್ತಾರೆ ಅಂದ್ಕೊಂಡು ಎಲ್ಲ. ನಾನು ಅಂತದ್ದು ಚಪಾತಿ ಹೇಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಬೇರೆ ಯಾರನ್ನಾರು ಚಪಾತಿ ಮಾಡಿದಾಗ ಓ ಇದೇನ ಚಪಾತಿ ಅಂದ್ರೆ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಿಲ್ಲ. ಅದು ಇದು ಐಡೆಂಟಿಟಿ ಆಕ್ಚುಲಿ. ನಮ್ ಸಿನಿಮಾದಲ್ಲೂ ನಾನೇ ಚಪಾತಿ ಈಗ ರಿವೀಲ್ ಮಾಡಿದ್ರು ನೋಡಿ ಸರ್. ಕ್ರಿಸ್ಪಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಐಡೆಂಟಿಟಿ ಅಂದ್ರೆ ಈಗ ಲೈಕ್ ಓಕೆ ಅದು ಫನ್ ಪಾರ್ಟ್ ಅಂತ ಲೆಕ್ಕ ಹಾಕೊಂಡ್ರೆ ಇವ್ರು ಹೇಳಿದ್ರು ಲೈಕ್ OTP ಕೊಟ್ಟು ಶೇರಿಂಗ್ ಆದಾಗ ಸೈಬರ್ ಕ್ರೈಮ್ಗಳಾಗೋದಿರ್ಬೋದು, ಅಥವಾ ಲೈಕ್ ಥ್ರೆಟ್ನಿಂಗ್ಸ್ ಇರ್ಬೋದು, ಅಥವಾ ವಾಟ್ಸಪ್ ಕಾಲ್ ಮಾಡಿ ಸಮಥಿಂಗ್ ಏನೋ ಹನಿ ಟ್ರ್ಯಾಪ್ ಮಾಡೋದು ಸಮಥಿಂಗ್ ಏನೋ ನಡೀತಾರೆ. ಸೊ ಇದು ರಿಯಲ್ ಬೇಸ್ಡ್ ಕಥೆನಾ? ನೀವು ಅದ್ರ ಬಗ್ಗೆ ಏನೋ ಕೇಳಿದಿರಾ ಸರ್? It is not a real story. It is a fictional story. Okay. ನೀವು ಈ ತರ ಒಂದು ಸಂದರ್ಭಗಳನ್ನ ಯಾವ ತರ ಎದುರಿಸಿದ್ರ? ಈ ತರ ಲೈಕ್ ಕಿಡ್ನಾಪಿಂಗ್ ಬಿಟ್ಟು ಸರ್, OTP ಸಮಥಿಂಗ್ ಆಗೋದಿರ್ಬೋದು, ಆ ತರ ಅಮೌಂಟ್ ಕಳ್ಕೊಂಡ್ ಎಷ್ಟೋ ಜನ ನೋಡಿರ್ತೀವಿ. ನಮ್ಮ ಅಕ್ಕಪಕ್ಕ ಮನೆಯವರು ಕಳ್ಕೊಂಡಿರೋದೆಲ್ಲ ಸ್ಟೋರಿಗಳು ಕೇಳಿಸ್ಕೊಂಡಿದೀನಿ, ಆದ್ರೆ ನಮಗೆ ಆಗಿಲ್ಲ. ಸ್ಕ್ಯಾಮ್ ಮೆಸೇಜಸ್ ಎಲ್ಲ ಬರ್ತಾನೆ ಇರುತ್ತೆ, ಓದ್ಲೇಬಾರ್ದು ನಾವ್ ಯಾವತ್ತೂ. ನನಗೆ ಯಾವ್ದೋ ಒಂದು ಅಕೌಂಟ್ ಹ್ಯಾಕಿಂಗ್ ಲಿಂಕ್ ಯಾವ್ದೋ ಒಂದ್ ಕಳ್ಸಿದ್ರು ಒಬ್ರು. ನನ್ನ ಫ್ರೆಂಡ್ ಅಕೌಂಟ್ ನ ಹ್ಯಾಕ್ ಮಾಡಿ ಅವ್ರನ್ನ ಅಕೌಂಟ್ ನ ನನಗೆ ಫಿಶಿಂಗ್ ಲಿಂಕ್ ಬಂದು ಲಾಗಿನ್ ಟು ಯೋರ್ ಯಾವ್ದೋ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ನಾನು ಲಾಗಿನ್ ಮಾಡ್ಬಿಟ್ಟಿದ್ದೆ ಬೈ ಮಿಸ್ಟೇಕ್. ನನಗೆ ರಿಯಲೈಸ್ ಆಗಿರ್ಲಿಲ್ಲ. ಆಗ ಕಲ್ತಿದ್ದು. ಆಗ್ಲಿಂದ ನಾನು ಯಾವ್ದೇ ಲಿಂಕ್ ಬಂದ್ರೂ ಓಪನ್ ಮಾಡೋದಿಲ್ಲ. ಅಂಡ್ ನಾನು ಎಲ್ರಿಗೂ ಹೇಳೋದನ್ನು ಇದೇನೆ, ಫಿಶಿಂಗ್ ಲಿಂಕ್ಸ್ ಅಂತ ಬರುತ್ತೆ. ನಿಮ್ ಫ್ರೆಂಡ್ಸ್ ಇಂದಾನೆ ಒಂದೊಂದ್ಸತಿ ಬರ್ಬೋದು, ಯಾಕಂದ್ರೆ ಅವ್ರ ಅಕೌಂಟ್ ಹ್ಯಾಕ್ ಆಗಿರುತ್ತೆ. ಯಾವತ್ತೂ ಓಪನ್ ಮಾಡ್ಬೇಡಿ, ಓಪನ್ ಮಾಡಿದ್ರು ನಿಮ್ ಡೀಟೇಲ್ಸ್ ಹಾಕ್ಬೇಡಿ. ಇದರಿಂದ ಎಷ್ಟೋ ಜನ ಲೈಫ್ ನ ಕಳ್ಕೊಂಡಿರೋರು ಇದ್ದಾರೆ, ಅಂಡ್ ಲೈಫ್ ಸ್ಪಾಯ್ಲ್ ಆಗಿರೋ ತುಂಬಾನೇ ಜಾಸ್ತಿ ಇದೆ. ಅದರಿಂದ ಐಡೆಂಟಿಕಲ್ ಆತರ ಏನಾದ್ರು ಮೆಸೇಜ್ ಸಿಗ್ಬೋದು ಅದ್ರೊಳಗೆ, ಲೈಕ್ ಆ ತರದ್ದು ಮೆಸೇಜ್ ಇದೆ. ಸಿನಿಮಾ ನೋಡಿ ತುಂಬಾ ಹೈಡ್ ಮಾಡ್ತಾ ಇದೀರಪ್ಪ. ಇವಾಗ ಹೈಡ್ ಮಾಡ್ತಾ ಇದೀವಿ, ಯು ಸೀಕ್ ಅಬೌಟ್ ಇಟ್ ಲೇಟರ್. ವಾಟ್ ಏನ್ ಜನಕ್ಕೆ ಆ ಎಲಿಮೆಂಟ್ಸ್ ಜನಕ್ಕೆ ಇಷ್ಟ ಆಗ್ಬೋದು ನಿಮ್ ಸಿನಿಮಾ? ಅವ್ರು ಓಕೆ ಮೆನ್ಷನ್ ಮಾಡಿಲ್ಲ ಇನ್ನು.
ಬೇರೆ ಬೇರೆ ತರ ಬಾಂಡ್ಸ್ ಇದೆಯಲ್ಲ ನಮ್ಮ ಲೈಫ್ ನಲ್ಲಿ, ಅದನ್ನ ನಾವು ವಿವ್ ಸ್ಪೋಕನ್ ಅಬೌಟ್ ಇನ್ ಡೆಪ್ತ್. ಅಂದ್ರೆ ಇವಾಗ ಇಬ್ರು ಸಿಸ್ಟರ್ಸ್ ಮಧ್ಯ ಇರೋ ಒಂದು ಬಾಂಡ್ ಇರ್ಬೋದು, ಮತ್ತೆ ಇನ್ ಜನರಲ್ ಅವರು ಸಿಬ್ಲಿಂಗ್ಸೇ ಆಗಿರಲ್ಲ, ಗೊತ್ತೇ ಇರಲ್ಲ, ಬಟ್ ಮೀಟ್ ಮಾಡಿದ್ಮೇಲೆ ಅವರಲ್ಲಿ ಒಂದು ಬೆಳೆಯೋ ಬಾಂಧವ್ಯ, ಒಂದು ಹುಡುಗ ಮತ್ತೆ ಹುಡುಗಿಯಲ್ಲಿ, ಆದ್ರೆ ಅವರು ಅದು ಲವ್ ಅಂತ ಬರಲ್ಲ. ಇಟ್ ವಿಲ್ ಬಿ ಪ್ಲಾಟಾನಿಕ್, ಲೈಕ್ ಬ್ರದರ್ ಸಿಸ್ಟರ್ ರಿಲೇಶನ್ಶಿಪ್ ತರ ಬೆಳೆಯುವಂತ I'm not talking about lusty love, I'm talking about a love between a brother and sister, but ಅವ್ರು ಆಕ್ಚುಲಿ ಸಿಬ್ಲಿಂಗ್ಸ್ ಅಲ್ಲ. ಅಂದ್ರೆ ಗೊತ್ತಿಲ್ದೇವ್ರ ಅವ್ರ ಜೊತೆಗೇನು ಹೇಗೆ ಈ ತರ ಒಂದು ಬಾಂಡ್ ಬೆಳಿಬಹುದು, ಅದನ್ನೆಲ್ಲ ನೀವು ನಮ್ ಸಿನಿಮಾದಲ್ಲಿ ನೋಡ್ಬೋದು. ನಿಜವಾದ ಫ್ಯಾಮಿಲಿ ಆಗಿರೋರೆ ನಮ್ಗೆ ಎನಿಮೀಸ್ ಆಗಿರ್ತಾರೆ ಅನ್ನೋದು ಇದರಲ್ಲಿ ನೋಡ್ಬೋದು. So there is this also, that is also one good point. ಅದನ್ನ ನಾವು ಹೇಳಬಾರ್ದು, ಬಟ್ ಸ್ಟಿಲ್ ಫ್ಯಾಮಿಲಿಯಲ್ಲೇ ಕೂಡ ಇವಾಗ I don't know if I have to tell this, but okay, let's just be a secret. ಇದು ಆಮೇಲೆ ಸಿನಿಮಾದಲ್ಲೇ ನೋಡಿ ಬೇರೆ ತರನೇ ಹೇಳ್ಬೋದಪ್ಪ. I think ಧನ್ಯ ಹೇಳಿರೋದು ಅಷ್ಟು ಇವಾಗ I think it is sufficient ಅಂತಾನೆ ಅನ್ಸುತ್ತೆ. ಇನ್ ಮಿಕ್ಕಿದ್ದು ಆಮೇಲೆ ಸಿನಿಮಾದಲ್ಲೇ ನೋಡಿ. ಓಕೆ. ಅಂಡ್ ಧನ್ಯ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? It was very comfortable also ವರ್ಕ್ ಮಾಡೋದಾಗ್ಲಿ. She is very quick to learn. ಇವಾಗ ಏನೋ ಒಂದು ಮಿಸ್ಟೇಕ್ ಅಂತ ಏನು ಆತರ ಏನು ಮಾಡಿದಿಲ್ಲ ಅಷ್ಟು ದೊಡ್ಡದಾಗೆ, ಬಟ್ ಲೈಕ್ ಸ್ಮಾಲ್ ಮಿಸ್ಟೇಕ್ಸ್ ಅದು ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. ಇನ್ ಆಕ್ಟಿಂಗ್ ಇಟ್ ಇಸ್ ಅ ವೆರಿ ಕಾಮನ್ ಥಿಂಗ್. ಲೈಕ್ ವೆನ್ ಯು ಡೂ ಮಿಸ್ಟೇಕ್ಸ್ ಯು ಲರ್ನ್ ಅಬೌಟ್ ಇಟ್. ಸೊ ನೀವು ಮಿಸ್ಟೇಕ್ ಮಾಡಿಲ್ಲ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ನೀವು ಮಿಸ್ಟೇಕ್ ಮಾಡಿದೀರಾ ಅನ್ನೋದು ಗೊತ್ತಾಗೋದು ನೀವು ಮಿಸ್ಟೇಕ್ ಮಾಡಿದಾಗಲೇ. ವಾಟ್ ಇಸ್ ಮಿಸ್ಟೇಕ್, ವಾಟ್ ಇಸ್ ರೈಟ್ ಅಂತ ಗೊತ್ತಾಗೋದು. ಸೊ ಅಂಟಿಲ್ ಯು ಟ್ರೈ ಯು ವೋಂಟ್ ನೋ ವಾಟ್ ಇಟ್ ಇಸ್. ಸೊ ಆ ಥರ ಎಲ್ಲ ಅಂಡ್ ಶಿ ಇಸ್ ವೆರಿ ಕ್ವಿಕ್ ಟು ಲರ್ನ್ ಅಂಡ್ ತುಂಬಾನೇ ಕಂಫರ್ಟಬಲ್ ಟು ವರ್ಕ್ ವಿತ್. ಅಂಡ್ ಯಾವ ಥರ ಹೆಡ್ ವೇಟ್ ಆಗಲಿ ಈಗೋ ಆಗಲಿ ಶಿ ನಾಟ್ ಹ್ಯಾವ್ ದಟ್. ಅದೇ ಒಂದ್ಸಲಿ ಬಿರಿಯಾನಿ ಕೊಟ್ರೆ ಶಿ ವಿಲ್ ಬಿ ಪೀಸ್ಫುಲ್. ಸೀಕ್ರೆಟ್ ರಿವೀಲ್ ಮಾಡ್ಬಿಟ್ರು. ಬಿರಿಯಾನಿ ಎಷ್ಟಕ್ಕೆ ಫಿದಾ ಹೋಗ್ತೀರಾ ಮೇಡಮ್? She loves biryani. Yes. ತುಂಬಾ ಇಷ್ಟ. Any food item. Okay. Non-veg. Non-veg prayer. Okay. Okay, ನಿಮ್ಮನ್ನ ಆಗಿದ್ರೆ ಪಟಾಯಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮೇಡಮ್? ಅಂದ್ರೆ ಹುಡುಗರು ಬಿರಿಯಾನಿ ಕೊಟ್ಬಿಟ್ರೆ ಮುಗಿದೋಯ್ತಾ? ಅದೇನಿಗೆ ಪಟಾಯಿಸ್ ಕ್ಯಾಚ್ ಹಾಕೊಳ್ಳೋದು ಅಂತ ಲೋಕಲ್ ಭಾಷೆಯಲ್ಲಿ ಹೇಳಿದೆ ನಾನು. ಓಕೆ, ನಿಮ್ಮನ್ನ ನೀವು ಇಷ್ಟಪಡುವಂತ ಹುಡುಗ ಹೇಗಿರ್ಬೇಕು? ಧನ್ಯವಾದ. ನಾನು ಇಷ್ಟಪಡುವಂತ ಹುಡುಗನ ಕೇಳ್ಬೋದಲ್ಲ ಸರ್? ಅದ್ರಲ್ಲಿ ಐಡೆಂಟಿ ಸಿಕ್ಕಲ್ಲ. ಐ ಥಿಂಕ್ ರೆಸ್ಪೆಕ್ಟ್ ಓವರ್ ಲವ್ ಆಲ್ಸೋ. ರೆಸ್ಪೆಕ್ಟ್ ಮಾಡ್ಬೇಕು ಒಬ್ರನ್ನ. ಲವ್ ಇರುತ್ತೆ ಬಟ್ ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ. ನಂಗೆ ಅದು ಮುಖ್ಯ. ರೆಸ್ಪೆಕ್ಟ್ ಮಾಡ್ಬೇಕು ಹುಡುಗಿನ ತುಂಬಾ. ಅಂಡ್ ಯಾವುದೇ ತರ ಒಂದು ಕಂಟ್ರೋಲಿಂಗ್ ನೇಚರ್, ಡಾಮಿನೇಟಿಂಗ್ ನೇಚರ್ ಇದ್ರೆ ನನಗೆ ಅದು ಆಗ್ಬರಲ್ಲ. ಸಿಂಪಲ್. ಒಂದ್ ಬಿರಿಯಾನಿ ಜೊತೆಗೆ ನಾನ್ ವೆಜ್ ಆಗಿದ್ರೆ ಬೆಟರ್. ಚಿಕನ್ ಬಿರಿಯಾನಿ ಇಲ್ಲ ಅಂದ್ರೆ ಆ ಹುಡುಗ ಕೂಡ ನಾನ್ ವೆಜಿಟೇರಿಯನ್ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಸೂಪರ್, ಚೆನ್ನಾಗಿರೋದ್ರ. ಓಕೆ, ಈಗೊಂದು ಫನ್ ಸೆಗ್ಮೆಂಟ್. ಹೇಗೆ ಇಬ್ರು ಹೇಳ್ಬೇಕು ಇದನ್ನ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಬ್ಯಾಡ್ ವರ್ಡ್ಸ್. ಬ್ಯಾಡ್ ವರ್ಡ್ಸ್ ಯಾರಿಗಾದ್ರೂ ಬೈಯಕ್ಕೆ ಯೂಸ್ ಮಾಡೋದು? ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋ ಅಭ್ಯಾಸ ಇಲ್ಲ ಸರ್. ಏನ್ ಸರ್? ಲೈಕ್ ಹಂಗೆ ಜಾಸ್ತಿ ಯೂಶಲಿ ಸ್ಟಾರ್ಟ್ ಬೈದೆ ವಡೆ ಅಂತ ಬೈತಿ ಫಸ್ಟ್ ಶುರು ಮಾಡೋದು. ಫಸ್ಟ್ ಶುರು ಮಾಡೋದೇ ವಡೆ ಅಂತ, ಆಮೇಲೆ ಅಷ್ಟೇ ಅಲ್ಲಿಗೆ ಬಿಡೋಣ. ಅದಾದ್ಮೇಲೆ ಬೇರೆ ಬೇರೆ. ನೀವು ಲೂಸ ಅಂತ ಕೇಳೋದು ಜಾಸ್ತಿ. ತಲೆಗೆಲ್ಲ ಕೆಟ್ಟಿದ್ಯಾ ನಿಂಗೆ? ಓಕೆ, ಅದಕ್ಕಿಂತ ಹೈಪ್ ಹೋಗಲ್ಲ ಯಾವುದು? ಯಾರು ಹೋಗ್ಸಲ್ಲ. ಓಕೆ, ತುಂಬಾ ಕೋಪ ಬಂದಾಗ ಮನೇಲಿ ಏನ್ ಬೈದಿರೋದು ಜಾಸ್ತಿ? ಹೌದಾ? ನೀವು ಮನೇಲಿ ಬೈದಿರೋದು ನಿಂಗೆ ಬೈಯೋದು ಯಾರು ಜಾಸ್ತಿ? ಅಪ್ಪ ಬೈತಾರ, ಅಮ್ಮ ಬೈತಾರ? ಈಗ ಯಾರು ಬೈತಾ ಇಲ್ಲ. ಮುಂಚೆ ಎಲ್ಲ ಬೈಯೋದಲ್ಲ, ಸ್ಟ್ರೇಟ್ ಕಪ್ ಹಾಕೊಂಡು ನಮ್ಮ ಮಮ್ಮಿ ಅಪ್ಪಪ್ಪ ಕಣ್ಣಲ್ಲೇ ಓಪನ್ ಮಾಡಿದ್ರೆ ಸಾಕು, ಅಲ್ಲೇ ಭಯ ಆಗ್ಬಿಡುತ್ತ. ನಾಗಮಂಡಲ. ಸರ್, ನಿಮ್ಮ ಮನೇಲಿ? ನಮ್ಗೆ ಅಪ್ಪ ಅಮ್ಮ ಇಬ್ರು ಬೈತಾ ಇದ್ದಾರೆ. ಅಂದ್ರೆ ಯಾವ್ದು ಎಷ್ಟು ನೀಟಾಗಿ ಹೇಳ್ಬಿಟ್ಟು ಬೈತಾರೆ. ಏನು ಅಪ್ಪ ಗೊತ್ತಿರೋದು ಹೊರಗಡೆ ಎಲ್ಲಾರು ಎದುರ್ಕೊಳ್ತಾರೆ, ನಾವು ಎದುರ್ಕೊಳ್ಳೇಬೇಕು. ಸೊ ಅದೇ ಮೇಜರ್ ಆಗಿ ನಮ್ಮ ಅಪ್ಪ ಜಾಸ್ತಿ ಇರ್ತಾ ಇರ್ಲಿಲ್ಲ ನಮ್ಮ ಮನೇಲಿ. ಸೊ ಮೇಜರ್ ಆಗಿ ಅಮ್ಮನೇ ಬೈತಾ ಇದ್ದಿದ್ದೆಲ್ಲ. ಬಟ್ ಸ್ಟಿಲ್ ಇಟ್ ಇಸ್ ಅದೇ ಬೆಳೆಯೋ ಟೈಮ್ ಅಲ್ಲಿ ಇಟ್ ಇಸ್ ನಾಟ್ ನಾವ್ ಯಾವ ತರ ದಾರಿಗೆ ಬರ್ಬೇಕು ಅಂತ ಬೈತಾ ಇದ್ದು, ಅದ್ ಬಿಟ್ಟು ಬೇರೆ ತರ ಇಲ್ಲ. ಅಂಡ್ ನಿಮ್ಗೆ ಇಷ್ಟವಾಗದಿರೋ ಫುಡ್?
ಇಷ್ಟ ಆಗಿಲ್ದಿರೋದು ಏನು ತರಕಾರಿ ಏನು ತಿನ್ನಲ್ಲ ನಾನು, ನಾನ್ ವೆಜ್ ಅಂತೂ ತಿನ್ನೋದೇ ಇಲ್ಲ. ಹೌದಾ? ತರಕಾರಿ ತಿನ್ನೋ ನಾನ್ ವೆಜ್ ತಿಂತೀನಿ. ಅನ್ನ ಸಾಂಬಾರ್ ಎಷ್ಟು ದಿನ ಸೆಟಲ್ ನೋಡಿಲ್ಲ ಆಗಿದ್ರೆ? ದಾಲ್ ರೈಸ್ ನೋಡಿದೀನಿ ಆಕ್ಚುಲಿ. ಓಕೆ, ನೀವು ಅಬ್ಸರ್ವ್ ಮಾಡಿಲ್ಲ ಆಗಿದ್ರೆ. ಏನಕ್ಕೆ ಸರ್ ಅಬ್ಸರ್ವ್ ಮಾಡಿದೆ ಟ್ರೈಲರ್ ಲಾಂಚ್ ಅಲ್ಲಿ. ಓ ಶಿಟ್, ಹೇಯ್ ಸಂಜೆ ಹೇಳಿರ್ತಾನೆ. ಓಕೆ ಓಕೆ, ಸೊ ಹೇಳಿ. ಅದೇ ಅನ್ನ ಸಾಂಬಾರು ಯೂಶಲಿ ತಿನ್ನೋದು ಅನ್ನ ಸಾಂಬಾರ್ ಇಷ್ಟ. ಆಮೇಲೆ ಸೌತ್ ಇಂಡಿಯನ್ ಎಲ್ಲ ಇಷ್ಟ, ಚಿತ್ರಾನ್ನ, ಇಡ್ಲಿ, ದೋಸೆ, ವಡೆ ಅವೆಲ್ಲ ಆಬ್ವಿಯಸ್ಲಿ ಸೌತ್ ಇಂಡಿಯನ್ ಫುಡ್ಸ್ ಎಲ್ಲ ಬೇಜಾನ್. ಬಟ್ ನಾನು ತರಕಾರಿ ಯೂಸೇ ಮಾಡಲ್ಲ. ತರಕಾರಿ ಅಂದ್ರೆ ಕೆಲವು ಮಾತ್ರ ಬೀನ್ಸ್ ತಿಂತೀನಿ, ಒಂದ್ 4-5 ತರಕಾರಿ ತಿನ್ಬೋದು, ಅದ್ ಬಿಟ್ಟು ಬೇರೆ ಸಾಂಬಾರ್ ಹಾಕೋ ತರಕಾರಿ ಯಾವ ತಿನ್ನ. ಅಂದ್ರೆ ಚಿಕ್ಕ ವಯಸ್ಸಿಂದ ಹ್ಯಾಬಿಟ್? ಚಿಕ್ಕ ವಯಸ್ಸಿಂದಾನೆ ಹ್ಯಾಬಿಟ್. ಚಿಕ್ಕ ವಯಸ್ಸಿಂದ ನಾನು ಬರೀ ಅರ್ಧ ಬೆಳೆ ತಿಂದು ಬರೀ ಮೊಸರನ್ನ ತಿನ್ಕೊಂಡೆ ಬೆಳೆದಿರೋದು ನನ್ನ 10 ವರ್ಷ. ಹಾಲು ಮೊಸರನ್ನ ಅಷ್ಟೇ ಇರ್ಲಿ. ಸೊ ಅದು ಹಂಗಿರೋ ತರಕಾರಿ ಎಲ್ಲ ತಿನ್ಬೇಕು ಅಂತಾನೆ ಅನ್ಸಿರ್ಲಿಲ್ಲ. ಅರೆ ಇವಾಗ ಸ್ವಲ್ಪ ಒಂದು 20 years ಆದ್ಮೇಲೆ ಸ್ವಲ್ಪ ಒಂದೊಂದೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ನಾನ್ ವೆಜ್ ಅಂತ ಕಂಪ್ಲೀಟ್ಲಿ ಅಭ್ಯಾಸ ಇಲ್ಲ, ಮೊಟ್ಟೆನೂ ತಿನ್ನೋದಿಲ್ಲ. ಓ ಸೂಪರ್ ಸರ್, ನಮ್ ಕ್ಯಾಟಗರಿ ಅವರು. ಬಟ್ ಊಟ ಮಾಡ್ಕೊಂಡು ಆರಾಮಾಗಿ ನಿಮ್ಗೆ ಅದಿಲ್ದೆಲ್ಲ ಬದುಕಕ್ಕಾಗಲ್ಲ. ಹೇಳಿ, ನಿಮ್ಗೆ ಇಷ್ಟ ಇಲ್ದೇ ಇರೋದಾ? ಇಷ್ಟ ಇಲ್ದೇ ಇರೋ ಫುಡ್, ರುಚಿ ಇಲ್ದೇ ಇರೋ ಊಟ ನನಗೆ ಇಷ್ಟ ಇಲ್ಲ. ಓಕೆ, ಅದ್ ಬಿಟ್ಟು ಎಲ್ಲ ತಿಂತೀರಾ ಅಂತ? ಉಪ್ಪು ಖಾರ ಇರ್ಬೇಕು ಚೆನ್ನಾಗಿ, ಅಷ್ಟೇ, ಎರಡೇ ಸಾಕಲ್ಲ. ಉಪ್ಪು ಖಾರ ಇಲ್ದೇ ಇರೋ ಊಟ ನನಗೆ ಇಷ್ಟ ಆಗಲ್ಲ. ಇಷ್ಟ ಆಗೋ ಊಟ ಬಿರಿಯಾನಿ. ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಫೇವ್ರೆಟ್ ಬಂದ್ಬಿಟ್ಟು ಬಿರಿಯಾನಿ. ಓಕೆ, ಅದ್ ಬಿಟ್ರೆ ಸೀ ಫುಡ್, ನಂಗೆ ಪ್ರಾನ್ಸ್, ಫಿಶ್ ಎಲ್ಲ ತುಂಬಾ ಇಷ್ಟ. ನಾನು ಅರ್ಧ ಕೊಂಕಣಿ ಅಲ್ವಾ, ಸೊ ನಂಗ ಕೋಸ್ಟಲ್ ಫುಡ್ ಭಾರಿ ಇಷ್ಟ. ಅದು ಬಿಟ್ರೆ ನಾನು ಹೇಳ್ತಾ ಇರ್ತೀನಿ, ನಾನು ಮೊಬೈಲ್ ಅಲ್ಲಿ ಫೀಡ್ ಮಾಡ್ತೀನಿ. ಓಕೆ, ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಫಾರ್ ಟ್ರಾವೆಲ್ ಆರ್ ಡೇಟಿಂಗ್ or vacation? Norway is my favorite. I am planning to go see the Northern Lights ಈ ವರ್ಷ. Seriously? ಈ ವರ್ಷ ಬೆಸ್ಟ್ ಅಂತಲ್ಲ ನೋಡೋದಕ್ಕೆ. Usually September in the March. 24 to 25 best years for the next 25 years ಅಂತೆ. ಇಲ್ಲೇ ಪ್ಲಾನಿಂಗ್ ಆಗೋಯ್ತು. ಸೊ ಅಲ್ಲ, ನಾರ್ವೆ ನನ್ನ ಫೇವ್ರೆಟ್ ಸ್ಪಾಟ್ ಇಸ್ ನಾರ್ವೆ ಬಿಕಾಸ್ ಬೇಸಿಕ್ಲಿ ಒಂದು ಪೊಲ್ಯೂಷನ್ ಫ್ರೀ ಕಂಟ್ರಿ, ಸೊ ಫ್ರೆಶ್. ಅಲ್ಲಿ ಹೋಗಿ ಬ್ರೀತ್ ಮಾಡೋದೇನೆ ನಮ್ ಲಂಗ್ಸ್ ಎಲ್ಲ ಆಗಿರೋ ಇಲ್ಲಿ ನಾವು ಬ್ರೀತ್ ಮಾಡಿರೋ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಕ್ಲಿಯರ್ ಆಗೋಗುತ್ತೆ ಅಂತ. ಒಂದ್ ವಾರ ಬ್ರೀತ್ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ಕ್ರೈಮ್, ಝೀರೋ ಕ್ರೈಮ್. ಆಮೇಲೆ ಜನ ಕಡಿಮೆ, ಅಂದ್ರೆ ಇಲ್ಲಿ ನಮ್ದು 2 ಏರಿಯಾದಲ್ಲಿರೋ ಇಡೀ ಕಂಟ್ರಿಲಿ ಇದಾರೆ ಅವರು. ಸೊ ಜನ ಕಡಿಮೆ, ಸೊ ಪೀಸ್ಫುಲ್ ಆಗಿರುತ್ತೆ ಒಂದು. ಅಂಡ್ ಕೋಲ್ಡ್, ಒಂದು ಐ ಲೈಕ್ ಕೋಲ್ಡ್ ಕಂಟ್ರೀಸ್, ಸೆಕೆ ಆಗೋದಿಲ್ಲ. ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ, ಇನ್ನು ಸ್ವಲ್ಪ ಫ್ಯಾಟ್ ಇದ್ರೆ ಚೆನ್ನಾಗಿರುತ್ತೆ. ಈ ತರ ಸಣ್ಣಗೆ ಕೋಲ್ಡ್ ಕಂಟ್ರಿಗೆ ಹೋದ್ರೆ ಅಷ್ಟೇ. ಬಿರಿಯಾನಿ ತಿನ್ಕೊಂಡು ಮೇಂಟೈನ್ ಮಾಡ್ತೀನಿ. I've been like -30 -35 ವರೆಗೂ ಇದ್ದೆ. ನಿಮ್ಗೆ ಗೊತ್ತಾ? ನೀವ್ ಹೇಳಿ. ಅದೇ ಎಲ್ಲೋ ನಿಮ್ ಫೇವ್ರೇಟ್ ವೆಕೇಶನ್ ಅಂಡ್ ಡೇಟಿಂಗ್ ಎರಡು ಕೊಡ್ಬೇಕು. ಡೇಟಿಂಗ್ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಡೇಟಿಂಗ್ ಎಲ್ಲ ಡೇಟ್ ಹೋಗೋದು ಯಾರು ಸಮಥಿಂಗ್ ಆ ತರ. ಡೇಟ್ ಫೇವ್ರೇಟ್ ಒಕೇಶನ್ ಹೌದು. ನಮ್ಮ ಮನೇಲಿ ಅಷ್ಟೇ ಬರೆ ಆಗ್ತಾರೆ. ಡೇಟಿಂಗ್ ಎಲ್ಲ ಸೀನೇ ಇಲ್ಲ. ಓಕೆ, ಬಿಡಲ್ಲ. ಸೊ ಅದು ಬಿಟ್ಬಿಡಿ. ಟ್ರಾವೆಲ್ ಅಂದ್ರೆ ನಂಗೆ ತುಂಬಾ ಟ್ರಾವೆಲ್ ಮಾಡಿದ್ದೀರಾ, ನೋಡ್ತೀವಿ ಸೋಶಿಯಲ್ ಮೀಡಿಯಾ. ನಂಗೆ ಗ್ರೀಸ್ ತುಂಬಾ ಇಷ್ಟ. ಫ್ಯಾಮಿಲಿ ಜೊತೆಗೆ ಹೋಗಿದ್ದು. ಇಟ್ಸ್ ಹಾಟ್ ಬಟ್ ಇಟ್ಸ್ ಬ್ಯೂಟಿಫುಲ್. ಇವಾಗ ತುಂಬಾ ಟೂರಿಸಂ ಎಲ್ಲ ಬಂದು ಇದಾಗಿದೆ. ಬಟ್ ಅದ್ ಬಿಟ್ರೆ ಆಮ್ಸ್ಟರ್ಡ್ಯಾಮ್, ಪ್ರತಿ ವರ್ಷ ಆಮ್ಸ್ಟರ್ಡ್ಯಾಮ್ ಹೋಗ್ತೀನಿ ಒಂದ್ಸತಿ. You're a party person or not interested? Parties ಅಂದ್ರೆ party ಎಲ್ಲ I like to chill with friends. Okay. Party and all is boring ತರ. So friends ಇದ್ರೆ ನನ್ನ ಜೊತೆಗೆ I have my ನನ್ನ ಜೊತೆಗೆ ನನ್ನ ಏರಿಯಾದಲ್ಲಿ ಜೊತೆಗೆ ಬೆಳೆದಿರೋ ಅಂತ ಫ್ರೆಂಡ್ಸ್ ಇದ್ದಾರೆ. So from past 15 years and my school friends also. Okay. From past 21 years in there. So I only hang out with 2 batches. So I just go ಅವ್ರ ಜೊತೆಗೇನೆ ಟೈಮ್ ಪಾಸ್. That is good for me. Yeah. So ಅದ್ ಬಿಟ್ಟು ಪಾರ್ಟೀಸ್ ಒಂದಿಗೆ. ಎಸ್ ಮ್ಯಾಮ್, ನೀವು ಪಾರ್ಟೀಸ್ ಕಾಲೇಜ್ ಟೈಮಲ್ಲೆಲ್ಲ ಪಾರ್ಟೀಸ್ ಮಾಡ್ತಾ ಇದ್ವಿ. ಆವಾಗ ಅಪ್ಪ ಅಮ್ಮ ಬಿಡ್ತಾ ಇರ್ಲಿಲ್ಲ ಆಚೆ ಹೋಗಕ್ಕೆ. ಸೊ ಜಾಸ್ತಿ ಆಚೆ ಹೋಗ್ಬೇಕು ಅಂತ ಆಸೆ ಇರ್ತಾ ಇತ್ತು. ಈಗ ಯಾವಾಗ ಬಂದ್ ಮನೆಗೆ ಸೇರ್ಕೊಂತೀವೋ ಅಂತ. As you grow older, I feel I want to come home fast. ಬೆಡ್ ಕೂತ್ಕೊಂಡು ನೆಟ್ಫ್ಲಿಕ್ಸ್ ನೋಡ್ಬೇಕು, ನಾಯಿ ಜೊತೆಗೆ ಐಸ್ ಕ್ರೀಮ್ ತಿನ್ಬೇಕು, ಪಾಪ್ಕಾರ್ನ್ ತಿನ್ಬೇಕು ಅಷ್ಟೇ. ವಾವ್, ಸೂಪರ್. ಚಿಲ್ಲಿಂಗ್ ಇನ್ ಹೋಮ್ ಇದೆ, ಅದೇ ಮನೆಯಲ್ಲಿ ಯಾವಾಗಲೂ ಸೂಪರ್ ಅನ್ಸುತ್ತೆ. ನೀವು ಹೀರೋ ಆಗಿಲ್ಲ ಅಂದ್ರೆ ಏನಾಗ್ತಿದ್ರು?
ಇಂಟ್ರೆಸ್ಟ್? ಮೋಸ್ಟ್ಲಿ ಬಿಸ್ನೆಸ್ ಆರ್ ಪಾಲಿಟಿಕ್ಸ್. ಓ ಸೂಪರ್. ನೀವು? ನಾನು PR ಕೆಲಸ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ಐ ವುಡ್ ಸ್ಟಾರ್ಟೆಡ್ ಮೈ ಓನ್ PR ಏಜೆನ್ಸಿ ಬೈ ನೌ. ಓಕೆ. ಸೊ ಅದೇ ಇಂಟ್ರೆಸ್ಟ್ ಇತ್ತು ನಿಮಗೆ? ಪಬ್ಲಿಕ್ ರಿಲೇಷನ್ಸ್. ಯಾ. ನನಗೆ ಈಗ ಒಂದು ಟಾಸ್ಕ್, ನೀವು ಮನೆಗೆ ಫೋನ್ ಮಾಡಿ, ಲಾಸ್ಟ್ ಟಾಸ್ಕ್ ಇದು, ಇದ್ರೊಳಗೆ ಇದೇ ಸೆಗ್ಮೆಂಟ್ ಅಲ್ಲಿ ಮನೆಗೆ ಫೋನ್ ಮಾಡಿ ಅಥವಾ ಅಣ್ಣ ಅಮ್ಮ ಅಥವಾ ಅಪ್ಪಗೆ ಐ ಲವ್ ಯು ಅಂತ ಹೇಳ್ಬೇಕು. ನನ್ನ ಬಗ್ಗೆ ಏನು ಅಂತ, ನನ್ನ ಬಗ್ಗೆ ಒಂದು 2 ವರ್ಡ್ ಏನು ಅಂತ ಕೇಳ್ಬೇಕು, ನೀವು ಹೇಳ್ಬೇಕು ಸಿನಿಮಾ ಆನ್ ದ ಕ್ಯಾಮ್ರಾ. ಎಸ್. ನಿಮ್ಮ ಬಗ್ಗೆ ಅಬೌಟ್ ದನ್ ಅಷ್ಟೇ. ಎಸ್ ನೋಡೋಣ ಲೌಡ್ ಸ್ಪೀಕರ್ ಅಲ್ಲಿ ಫೋನ್ ಮಾಡಿ ಏನ್ ಅನ್ಸುತ್ತೆ. ಲೌಡ್ ಸ್ಪೀಕರ್ ಅಲ್ಲಿ ನಿಮ್ ಬಗ್ಗೆ ಏನ್ ಅನ್ಸುತ್ತೆ. ಯಾರಿಗೆ ಮಾಡ್ತಾ ಇದೀರಿ ಕಾಲಿಗೆ? ಓಕೆ ನೆಕ್ಸ್ಟ್. ಸೊ ಶೇಟ್ ಎಂತ ಕೆಲಸ ಆಯ್ತು. ಅಣ್ಣ ಟ್ರೈ ಮಾಡ್ಬೋದಲ್ಲ ಫಿಲ್ಮ್? ಓಕೆ. ನಿಮ್ಮ ಮನೇಲಿ ಸೇಮ್ ಅದೇನೆ, ಸೇ ಆಗಲ್ಲ ಇಂಡಸ್ಟ್ರಿ ಸೇ ಈ ತರ ಆಗ್ಬಾರ್ದಾಯ್ತು. ಅಪ್ಪ ಎಲ್ಲ ವಿಧಾನಸೌಧದಲ್ಲಿ ಇರ್ತಾರೆ, ಅಯ್ಯೋ ಅಮ್ಮ ಮಲ್ಕೊಂಡಿರ್ತಾರೆ ಈ ಟೈಮಲ್ಲಿ, ಫೋನ್ ಎತ್ತಲ್ಲ. ಹೇಳಿದ್ರೆ ಸರ್ ಯಾವಾಗ್ಲಾದ್ರೂ ಐ ಲವ್ ಯು ಅಂತ ಅಪ್ಪನ್ಗೆ ತಂದೆ ಅಪ್ಪನ ಹತ್ರ? ಅಷ್ಟೊಂದು ತುಂಬಾ ಸ್ಟ್ರಿಕ್ಟಾ? ಇಲ್ಲ ಸ್ಟ್ರಿಕ್ಟ್ ಅಂತೇನಿಲ್ಲ, ಬಟ್ ಹೇಳಿದ್ರೆ ಏನ್ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಅಷ್ಟೇ. ತುಂಬಾ ಟೈಮ್ ಆಮೇಲೆ ಬಾಂಡಿಂಗ್ ಬಾಂಡಿಂಗ್ ಸಿ ವಿ ಸ್ಟಿಲ್ ಹ್ಯಾವ್ ದ ಸೇಮ್ ಬಾಂಡಿಂಗ್. ಇವಾಗ ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ನೆಸೆಸಿಟಿನೇ ಏನೂ ಇಲ್ಲ. ಇಟ್ ಈಸ್ ಆಲ್ವೇಸ್ ದೇರ್. ಸೊ ಯು ಡೋಂಟ್ ಹ್ಯಾವ್ ಟು ಕೀಪ್ ಸೇಯಿಂಗ್ ಇಟ್. ಅದನ್ನ ಹೇಳ್ತಾನೆ ಇರಬೇಕು ಅನ್ನೋದೇನಿಲ್ಲ, ಬಟ್ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದಟ್. ಇವಾಗ ನಾನು 5 ವರ್ಷ ಆದ್ಮೇಲೆ ನಾನು ಅವ್ರ ಬಂದು ನೋಡ್ತೀನಿ ಅಂದ್ರೆ ಕೂಡ ಇಟ್ ಇಸ್ ಸ್ಟಿಲ್ ಗೋನ್ ಟು ಬಿ ದ ಸೇಮ್. ನಾನು ದಿನ ನೋಡಿದ್ರು ಇಟ್ ಇಸ್ ಸ್ಟಿಲ್ ಗೋನ್ ಟು ಬಿ ದ ಸೇಮ್. ಸೊ ಅದನ್ನ ಹೇಳೋ ನೆಸೆಸಿಟಿ ಅನ್ನೋದಕ್ಕಿಂತ ಲೈಕ್ ತೋರಿಸೋ ನೆಸೆಸಿಟಿ ಇರೋದು. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಅದಕ್ಕೆ ಹೇಳೋದಕ್ಕಿಂತ ಜಾಸ್ತಿ ತೋರಿಸೋದು. ಯಾ. ಹೈಡ್ ಅಂಡ್ ಸಿಕ್ ಫೈನಲಿ ರಿಲೀಸ್ ಆಗ್ತಿದೆ March 15th. ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ? ದಯವಿಟ್ಟು ಥಿಯೇಟರ್ಸ್ ಅಲ್ಲಿ March 15 ಥಿಯೇಟರ್ಸ್ ಅಲ್ಲೇ ಬಂದು ನೋಡಿ. ಕಾಲ್ ಬಂತ ಈಗ ಮಾಡ್ಬೇಕು. ಅಯ್ಯೋ ಎಸ್ 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 ಇದು ಮುಗಿಸೋಣ. ಎಸ್ ರಿಸೀವ್. ಹಲೋ. ಏನ್ ಭಯ ಮಾ? ಏನು ಹೇಳ್ಬೇಡ ಸರಿ. ಹಲೋ. ಐ ಲವ್ ಯು. ಇಲ್ಲ ಅಮ್ಮ, ಇದು ಯಾವ್ದೋ ಸೆಗ್ಮೆಂಟ್ ಅಲ್ಲಿ ನಿಂಗೆ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೇಕಿತ್ತು, ಅದಕ್ಕೆ. ಇವಾಗ ಹೇಳಿದ್ನಲ್ಲ. You're on speaker. Okay, I love you too, Danya. Okay, bye. ನಿಮ್ ಬಗ್ಗೆ ಏನು ಅಂತ? ನನ್ನ ಬಗ್ಗೆ ಏನೋ ಹೇಳ್ಬೇಕಂತೆ ಮೇಡಮ್. ಏನ್ ಯಾ ಮೇಡಮ್? ತುಂಬಾ ನಾಟಿ. ಎಸ್ ಮ್ಯಾಮ್, ನೀರಜ್ ಅಂತ ಆಂಕರ್ ಮಾತಾಡ್ತಿರೋದು. ಯಾ, ಕನ್ನಡ ಫಿಲ್ಮಾಲಜಿಯಿಂದ. ಧನ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಮಗಳ ಬಗ್ಗೆ ಹೆಮ್ಮೆಯಿಂದ ಹೇಳೋದಾದ್ರೆ? ಹೆಮ್ಮೆಯಿಂದ ಹೇಳೋದಾದ್ರೆ she is the most intelligent person ನಮ್ಮ ಮನೆಯಲ್ಲಿ. ವಾವ್. Very intelligent. Okay. And very hard working. Okay. Thanks mommy, thank you. ಅಷ್ಟೇ ತುಂಬಾ ನಾಟಿ. ತುಂಬಾ ಮನೇಲಿ ಹೇಗೆ ತರಲೇನಾ? ಹೇಗಿರ್ತಾರೆ? ಅದೇ ಹೇಳಿದ್ನಲ್ಲ, ತರಲೇ ಇಲ್ಲ ಅವಳು. ಶಿ ಇಸ್ ವೆರಿ ನಾಟಿ ಬಟ್ ಶಿ ಇಸ್ ಕ್ಯೂಟ್. ಸೂಪರ್. ಅವಾರ್ಡ್ ಗೋಸ್ ಟು ಯು ಮೇಡಮ್. ಅವಾರ್ಡ್ ನಿಮ್ಗೆ ಸಿಗುತ್ತೆ, ಬೆಸ್ಟ್ ಮಮ್ಮಿ ಆಫ್ ದಿ ಇಯರ್ ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Bye mommy. Bye. ಎಸ್, ಫೈನಲಿ ನಮ್ದು ಕಂಪ್ಲೀಟ್ ಆಯ್ತು ಟಾಸ್ಕ್. ನಾಟಿ ಬೇರೆ ಅಂತ ಹೇಳಿದ್ರು. ಎಸ್, ಫೈನಲ್ ಆಗಿ ಹೇಳಿ ಮೇಡಮ್. March 15th ಹೈಡ್ ಅಂಡ್ ಸಿಕ್ ರಿಲೀಸ್ ಆಗ್ತಿದೆ. ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಜನಕ್ಕೆ? ಎಲ್ಲರೂ ನಮ್ಮ ಇಡೀ ಕಾಸ್ಟ್ ಅಂಡ್ ಕ್ರೂ ತುಂಬಾ ಶ್ರಮ ಪಟ್ಟು ಈ ಒಂದು ಒಳ್ಳೆ ಔಟ್ಪುಟ್ ನಿಮಗೆ ತರ್ತಾ ಇದ್ದೀವಿ. ಹೈಡ್ ಅಂಡ್ ಸೀಕ್ ಇದೆ March 15th ರಿಲೀಸ್ ಆಗ್ತಾ ಇದೆ. ನಿಮ್ ಫ್ಯಾಮಿಲಿ ಜೊತೆಗೆ ಬಂದು ನಮ್ಮ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್.